ಇದೆ ನೋಡಪ್ಪ ಸ್ಟ್ಯಾಚು ಕುದುರೆಮುಖದ. ಬಾನಿಗೊಂದು ಎಲ್ಲಿದೆ ನಿನ್ನಾಸೆಯಲ್ಲಿ ಕೊನೆಯಿದೆ. ಬಾನಿಗೊಂದು ಎಲ್ಲಿದೆ ನಿನ್ನಾಸೆಯಲ್ಲಿ ಕೊನೆಯಿದೆ. ಏಕೆ ಕನಸು ಕಾಣುವೆ ನಿಧಾನಿಸು ನಿಧಾನಿಸು. ಕಳಸದಲ್ಲಿ ಸ್ಟೇ ಆಗಿದೆ, ಇದೇ ಲಾಡ್ಜಲ್ಲಿ ಸ್ಟೇ ಆಗಿದೆ. ಆಕ್ಚುಲಿ ಲಾಡ್ಜ್ ಹಿಂದ್ಗಡೆ ಇದೆ, ನಮಗೆ ಬೈಕ್ ಪಾರ್ಕ್ ಮಾಡೋಕ್ಕೆ ಜಾಗ ಕೊಟ್ಟಿದ್ರು. ನಾ ಅದಕ್ಕೆ ಈ ಲಾಡ್ಜ್ಗೆ ಬರೋದು, ರೆಗ್ಯುಲರ್ ಬರ್ತೀವಿ ನಾವು, ಯಾತ್ರಿ ನಿವಾಸ ಅಂತ ಹೇಳ್ಬಿಟ್ಟು ಕಳಸದಲ್ಲಿ ಇರೋದು. ಏನಪ್ಪಾ ಅಂದ್ರೆ ನಮಗೆ ಮೇನ್ ಬೈಕ್ ಪಾರ್ಕಿಂಗ್ ಬಾರಿ ಇಂಪಾರ್ಟೆಂಟ್. ನಾವೇನಾದ್ರೂ ಅಡ್ಜಸ್ಟ್ ಮಾಡ್ಕೊಂಡ್ಬಿಡ್ತೀವಿ ಮಲ್ಕೊಳಕ್ಕೆಲ್ಲ, ಬಟ್ ಏನಂದ್ರೆ ಪಾರ್ಕಿಂಗ್ ಮಾಡಕ್ಕೆ ಹಿಂದೆ ಕೊಡ್ತಾರೆ. ಹಿಂದೆ ಮುಂದೆ ಒಂದು ಗೇಟ್ ಇದೆ, ಕೊಡಿಸ್ತೀವಿ, ಮನೆ ಸೇಫ್ ಆಗಿರುತ್ತೆ ಗಾಡಿ ಇಲ್ಲಿದ್ರೆ. ಅದಕ್ಕೋಸ್ಕರ ಈ ಲಾಡ್ಜ್ಗೆ ಬರೋದು ನಾವು. ಬಟ್ ರೂಮ್ಸ್ ಎಲ್ಲ ನಾರ್ಮಲ್ ಆಗಿದೆ, ಓಕೆ ಇದೆ ಅಂತ, ಏನ್ ಲಕ್ಸುರಿಯಸ್ ಏನಿಲ್ಲ, ನಾರ್ಮಲ್ ಆಗಿದೆ. ಅದ್ ತಕ್ಕಂಗೆ ಬಜೆಟ್ ಕೂಡ ಇದೆ, ಬಜೆಟ್ ಫ್ರೆಂಡ್ಲಿ ಲಾಡ್ಜ್ ಅಂತ ಇದೆ. ಇವಾಗ ನನ್ನ ಪಯಣ ಕುದುರೆಮುಖ ಕಡೆಗೆ. ಈ ಕುದುರೆಮುಖ ಹೋಗ್ಬಿಟ್ಟು ಅಲ್ಲಿಂದ ಒಂದ್ 2-3 ಫಾಲ್ಸು, ಒಂದು ವ್ಯೂ ಪಾಯಿಂಟ್ಸ್ ಏನೇನು ಕಾಣಿಸುತ್ತೆ ಅದು ತೋರಿಸ್ಕೊಂಡು ಹೋಗ್ತೇವೆ ಅಂತ. ನಿನ್ನೆ ನೈಟ್ ಅಂದ್ರೆ ಫುಲ್ ಮಳೆ ಇದೆ ನೋಡಿ, ಇದೇ ಗೇಟು ನೈಟ್ ಎಲ್ಲ ಹಾಕಿರ್ತಾರೆ. ಇದೇ ನೋಡ್ರಿ ಯಾತ್ರಿ ನಿವಾಸ ಅಂತ ಹೇಳಿ. ಇದೇ ನಾವು ಯಾವಾಗಲೂ ಬಂದ್ರೆ ರೆಗ್ಯುಲರ್ ಬಂದ್ರೆ ಇಲ್ಲೇ ಸ್ಟೇ ಆಗುತ್ತೆ. ಲಾಸ್ಟ್ ಟೈಮ್ ನಾವು ಮೋಟಾ ಕನ್ನಡಿಸ್ ಗ್ರೂಪ್ ಬಂದಾಗ ಇಲ್ಲೇ ಸ್ಟೇ ಆಗಿದ್ವಿ. ಈ ಪೆಟ್ರೋಲ್ ಬಂಕ್ ಅಲ್ಲಿ ಪೆಟ್ರೋಲ್ ಹಾಕ್ಸಿದ್ವಿ ಲಾಸ್ಟ್ ಟೈಮ್. ಪ್ರದೀಪ್ ನೋಡ್ತಾ ಇದ್ರೆ ನೆನಪಾಗುತ್ತೆ. ಇನ್ನ ಕುದುರೆಮುಖ ಅಲ್ಲಿ ಕಾಣ್ತಿದೆ ನೋಡು, ಕುದುರೆಮುಖ ಅಂದ್ರೆ ಅದು ಪ್ರದೀಪಿಗೆ ಅರ್ಥ ಆಗುತ್ತೆ. ಇವಾಗ ನಮ್ಮ ಪಯಣ ಕುದುರೆಮುಖ ಕಡೆಗೆ. ಈ ಸ್ಟಾರ್ಟಿಂಗ್ ಅಲ್ಲಿ ನಿಮಗೆ ನೇತ್ರಾವತಿ ಪೀಕಿಗೆ ಹೋಗಕ್ಕೆ ಒಂದು ದಾರಿ ಇದೆ, ಅಲ್ಲಿ ಸಿಗುತ್ತೆ. ಅದಕ್ಕಿಂತ ಮುಂಚೆಗೆ ನಿಮಗೆ ಸಂಸೆ ಟೀ ಎಸ್ಟೇಟ್ ಸಿಗುತ್ತೆ. ಈಗ ಲವ್ ಮಾಕ್ಟೆಲ್ ಫಿಲಿಮ್ ಅಲ್ಲಿ ನೋಡಿರ್ತಿರಲ್ಲ, ಆ ಗಣೇಶನ್ ಟೆಂಪಲ್ ಇದೆಯಲ್ಲ, ಆ ಟೆಂಪಲ್ ಸಿಗುತ್ತೆ ನಿಮಗೆ, ಸಂಸೆ ಟೀ ಎಸ್ಟೇಟ್ ಅದು. ಇವತ್ತು ಮಳೆ ಸಿಗದೆ ಇದ್ದ ಸಾಕಪ್ಪ. ನಿನ್ನೆ ನೈಟ್ ಅಂದ್ರೆ ಹೆವಿ ಮಳೆ ಇದೆ. ಇವಾಗ ಸಮಯ 7:30, ಇವಾಗ ಜಿಟಿ ಮಳೆ ಇದೆ. ಇವತ್ತು ಒಂದಿಷ್ಟು ಪ್ಲಾನ್ಸ್ ಇದೆ, ಒಂದಿಷ್ಟು ವ್ಯೂ ಪಾಯಿಂಟ್ಸ್ ಪ್ಲಾನ್ ಇದೆ ಇದರಲ್ಲಿ. ಆ ಪ್ಲಾನ್ ನ ಎಕ್ಸಿಕ್ಯೂಟ್ ಮಾಡ್ತೀನಿ. ಏನೇನು ಇರ್ತದೆ ಏನೇನಿಲ್ಲ ಅಂತ ನಿಮ್ಗೆ ಹೋಗ್ತಾ ಗೊತ್ತಾಗುತ್ತೆ. ಡೇ 2 ಆಫ್ ಮಾನ್ಸೂನ್ ರೈಡ್ ಇವತ್ತು. ನಿನ್ನೆಗೆ ಫುಲ್ ಕಳಸನ ಎಕ್ಸ್ಪ್ಲೋರ್ ಮಾಡಿದ್ವಿ. ಇದೊಂದು ಪ್ಲೇಸ್ ಮಿಸ್ ಮಾಡಿದೆ, ಅದು ಟೀ ಎಸ್ಟೇಟ್. ಯಾಕಂದ್ರೆ ನಾಂದೇ ಕುದುರೆಮುಖ ಹೋಗ್ಬೇಕಾದ್ರೆ ಸಿಗುತ್ತಲ್ಲ ಸಂಸೆ ಟೀ ಎಸ್ಟೇಟು, ಅಲ್ಲಿ ಕವರ್ ಮಾಡ್ಕೊಂಡು ಹೋಗೋಣ ಅಂದ್ಕೊಂಡು ಅದಕ್ಕೆ ಅದನ್ನ ಸ್ಟಾಪ್ ಮಾಡಿದ್ದೆ. ಮತ್ತಿಲ್ಲ ರಿಟರ್ನ್ ಬಂದು ಇಲ್ಲೇ ಸ್ಟೇ ಹೊಡಿಬೇಕಿತ್ತು, ಅದಕ್ಕೆ ಹೋಗ್ತಾನೆ ತೋರಿಸ್ಕೊಂಡು ಹೋಗೋಣ ಅಂದ್ಕೊಂಡು ಅದೊಂದು ಸ್ಟಾಪ್ ಮಾಡಿದ್ದೆ. ಮಳೆ ಸ್ಟಾರ್ಟ್ ಆಗ್ತಿದೆ, ಜಿಟಿ ಬರ್ತಾ ಇದೆ. ಕ್ಯಾಮ್ರಾ ಲೆನ್ಸ್ ಓಕೆ ಇದೆ. ಓ ಮೈ ಗಾಡ್, ಮಳೆ ಸ್ಟಾರ್ಟ್ ಆಯ್ತು. ಮಳೆರಾಯ ನಿನ್ನೆ ಥರ ಇದ್ಬಿಡಪ್ಪ ಸೈಲೆಂಟ್ ಆಗಿ ಇವತ್ತು. ಯಾಕೆ ನಿನ್ನೆ ಹೆಂಗಿದ್ದೆ ಹಂಗೆ ಸೈಲೆಂಟ್ ಆಗಿದ್ಬಿಡಪ್ಪ ಇವತ್ತೊಂದು ದಿವಸ. ಇಲ್ಲಿಂದ ಕುದುರೆಮುಖ ಒಂದು 20 ಕಿಲೋಮೀಟರ್ ಆಗುತ್ತೆ. ಆ ಸ್ಟ್ರೆಚ್ ಮಾತ್ರ ಸಖತ್ತಾಗಿದೆ ಗುರು. ಕುದುರೆಮುಖ ಹೋಗೋ ಸ್ಟ್ರೆಚ್ ಇದೆ, ಮಸ್ತ್ ಆಗಿದೆ ಅದು. ಏನ್ ಗುರು, ಮಳೆ ಸ್ಟಾರ್ಟ್ ಆಯ್ತು. ಮಳೆ ಪ್ರೀತಿಯ ಮಳೆ. ನಾನು ರೈಲಿಂದ ಹಾಕ್ಕೊಳ್ಳಿಲ್ಲ, ಮಳೆ ಬರಲ್ಲ ಅಂದ್ಕೊಂಡು. ನಿನ್ನೆ ಥರನೇ ಇರುತ್ತೆ ಅಂದ್ಕೊಂಡೆ. ಇವತ್ತು ನೋಡ್ರೆ ಫುಲ್ ಕ್ಲೌಡ್ ಜಾಸ್ತಿ ಇದೆ, ಮಳೆ ಬರುತ್ತೆ, ಸರಿಯಾಗಿ ಬರುತ್ತೆ ಅಂದ್ಕೊಂತೀನಿ. ಎಲ್ಲಾದ್ರೂ ಸ್ಟಾಪ್ ಮಾಡೋಣ, ರೈಲಿನ ಹಾಕೊಂಡ್ಬಿಡೋಣ. ಓ ಮಳೆ, ಓ ಮೈ ಗಾಡ್, ಮಳೆ ಜಾಸ್ತಿ ಆಗ್ತಿದೆ ಗುರು. ಒಲವೆಂಬುದು ಮಳೆಗಾಲ ಬಾಯಾರಿದಂತೆ, ಕಡು ಎಚ್ಚರ ನೆಲೆ ಹೃದಯ ಕಾಲ್ಜಾರಿದಂತೆ. ಅವಳೆಂದರೆ ಮನದಾಳದ ಕೊನೆಯಾಸೆಯಂತೆ, ಅವಳಿಲ್ಲದ ಕಡು ಹುಣ್ಣಿಮೆ ಸುಡುಗಾಡಿನಂತೆ. ಅವಳೆಂದರೆ ನನ್ನಲ್ಲಿ ನನದಿರಲಿ, ಅವಳೆಂದರೆ ನನ್ನಲ್ಲಿ ನನದಿರಲಿ. ನೆನಪೆನ್ನಲೆ ನನದೆನ್ನಲೆ, ಕನಸೆನ್ನಲೆ ನನಸೆನ್ನಲೆ. ಈ ಉಂಟಿ ರಾತ್ರಿಯಲ್ಲಿ ಅವಳ ಗುಂಗು ನನಗೇಕೋ ಕೇಳಿಸದು ನನ್ನ ಕೂಗು. ನನ್ನ ಬೆನ್ನಲ್ಲಿನ ಕಣ್ಣೆಲ್ಲ ಅವಳ. ಏನು ಹೋಗೋದಿಲ್ಲ, ಯಾಕಂದ್ರೆ ನಾನು ತುಂಬ ಸತಿ ಹೋಗಿದ್ದೀನಿ. ಇಲ್ಲೇ ಅನ್ಕೊಂಡು ತೋರಿಸ್ತೇನೆ ಅಂತ. ಈ ಹೋಟೆಲಲ್ಲಿ ನೀರು ದೋಸೆ ಸಿಗುತ್ತೆ, ಮಸ್ತಾಗಿರೋದೆ. ಕಾಫಿ ಸಿಗುತ್ತೆ. ಇದು ಹಿಂದೆ ಹೋದ್ರೆ ಕುಂತ್ಕೊಂಡು ತಿನ್ನೋಕೆ ಮಸ್ತಾಗಿದೆ. ತೋರಿಸ್ತೀನಿ ಬನ್ನಿ. ನಾನು ನಮ್ಮ ಫ್ರೆಂಡ್ ದರ್ಶನ್ ಬಾದ್ಶಾ. ಈ ಪ್ಲೇಸ್ ನೋಡ್ರಿ ಅವರಿಗೆ ನೆನಪಾಗ್ತಿರ್ಬೋದು. ಅಲ್ಲಿ ಮೇಲೆ ಏನು ಕಾಣ್ತಿಲ್ಲ, ಗಣೇಶ ಟೆಂಪಲ್. ಈ ಹೋಟೆಲಲ್ಲಿ ನೀರು ದೋಸೆ ತಿನ್ಕೊಂಡು ಇಲ್ಲಿ ನಾವು ಆಫ್ ರೋಡ್ ಮಾಡ್ಕೊಂಡು ಫುಲ್ ಮೈಯೆಲ್ಲ ಕೆಸರಾಗಿತ್ತು. ಈ ಪ್ಲೇಸಲ್ಲಿ ತಳಗಡೆ ಒಂದು ಪೈಪ್ ಹಾಕೊಂಡು ಮೈ ತೊಳ್ಕೊಂಡಿದ್ವಿ. ನೋಡಪ್ಪ, ಈ ಸ್ಪಾಟಲ್ಲಿ ನೀನು ಕುಂತ್ಕೊಂಡು ನೀರು ದೋಸೆ ತಿನ್ಬೋದು, ಟೀ ಕುಡಿಬೋದು. ಇಲ್ಲಿ ಈ ಹೋಟೆಲ್ದೇ ಇದು ಅಡ್ಡ. ಎಲ್ಲ ಚೇರ್ ಹಾಕಿರ್ತಾರೆ, ಟೇಬಲ್ ಹಾಕಿರ್ತಾರೆ, ಆರಾಮಾಗಿ ಟೀ ಕುಡ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ಬೋದು. ಯಾಕೋ ಬಂದ್ ಮಾಡಿಬಿಡ್ತಾರೆ.
7:30 ಆಗಿದೆ. ಓಪನ್ ಇರಬೇಕಿತ್ತು, ಯಾಕೆ ಓಪನ್ ಆಗಿಲ್ಲ. ಲವ್ ಮಕ್ಟಲ್ ಫಿಲಿಮಲ್ಲಿ ನಡ್ಕೊಂಡು ಹೋಗೋದಿಲ್ಲ, ಇದೇ ಸೀನಲ್ಲಿ ನಡ್ಕೊಂಡು ಹೋಗ್ತಾರೆ. ಬಟ್ ಲವ್ ಮಕ್ಟಲ್ ಫಿಲಿಮ್ ಬಂದಾಗಿಂದ ಒಂದಿಷ್ಟು ಪ್ಲೇಸಸ್ಗಳು ಎಕ್ಸ್ಪ್ಲೋರ್ ಮಾಡೋಕ್ಕೆ ಜನರಿಗೆ ಗೊತ್ತಾಗಿದೆ. ಎತ್ತಿನ ಭುಜ ಇದು ಮನೆ, ನೆಕ್ಸ್ಟ್ ಕುದುರೆಮುಖಕ್ಕೆ ಹೊರಡೋಣ. ಇನ್ನೂ 14 ಕಿಲೋಮೀಟರ್ ಇದೆ. ನೀವೇನೋ ಬಂದರೆ ಈ ಹೋಟೆಲ್ ಮಾತ್ರ ಮಿಸ್ ಮಾಡಬೇಡಿ. ಒಳಗಡೆ ಹೋಗಿ ಆ ಪ್ಲೇಸಲ್ಲಿ ಕುಂತ್ಕೊಂಡು ಟೀ ಕುಡೀರಿ. ಈ ಥರ ವೆದರಲ್ಲಿ ಒಂದು ಕಾಫಿ ಹಾಕೊಂಡು ಕುಂತ್ಕೊಂಡ್ರೆ ಆ ವ್ಯೂ ನೋಡ್ಕೊಂಡು ಮಜಾನೇ ಬೇರೆ. ಸಂಸ್ಥೆ ಆ್ಯಕ್ಚುಲಿ ಬರೋದು ಇಲ್ಲಿಂದ ಹಿಂಗೆ ಒಳಗಡೆ ಹೋದ್ರೆ ನೇತ್ರಾವತಿ ಹೋಗ್ತೀವಿ ನಾವು. ಇದು ನೇತ್ರಾವತಿ ಹೋಗೋದಿದೆ. ಹೀಗೆ ಹೋದ್ರೆ ಕುದುರೆಮುಖ ಹೋಗ್ತೀವಿ. ನೋಡಿ ಮೂವ್ ಆಗ್ತೀವಿ ಮೇಲೆಲ್ಲ. A few moments later. ಕುದುರೆಮುಖ ಹೋಗ್ತೇವೆ. ಕುದುರೆಮುಖದಿಂದ ಮುಂದೆ ಶೃಂಗೇರಿ. ಸರ್ ಫೈನ್ ಎಷ್ಟು ಇರುತ್ತೆ ಸರ್ ಅದಕ್ಕೆ? ಅದು ಲೇಟ್ ಆಗೋದ್ರೆ ಒಬ್ಬರಿಗೆ 200, ಗಾಡಿಗೆ 500 ರೂಪಾಯಿ. ಒಬ್ರಿಗೆ 200, ಗಾಡಿ 500. ಇಲ್ಲಿಂದ 1.5 ಅವರಲ್ಲಿ ರೀಚ್ ಆಗ್ಬೇಕು. ನಾನು ಕುದುರೆಮುಖ ಪಾಸ್ ಆಗ್ಬೇಕು. ಇನ್ ಕೇಸ್ ಏನಾದರೂ ನಾವು ಲೇಟ್ ಆಗಿ ಪಾಸ್ ಆದ್ವು ಅಂತೆ ನಿಮಗೆ ಫೈನ್ ಇದೆ. ಬೈಕಿಗೆ 500, ಫಾರ್ 8 ಪರ್ಸನ್ಗೆ 200 ರೂಪೀಸ್ ಫೈನ್ ಅಂತ. ಅದು ಅವ್ರ ಮುಂಚೆನೂ ಇದೆ. ಪಾಸಿಗೆಲ್ಲ ಅಮೌಂಟ್ ಏನಿಲ್ಲ, ಫ್ರೀಯಾಗಿ ಕೊಡ್ತಾರೆ. ಆ ಪಾಸ್ ತಗೊಂಡೋಗಿ ನೀವು ಮುಂದೆ ಅಲ್ಲಿ ಕೊಡಲೇಬೇಕು, ಕಂಪಲ್ಸರಿ. ಇಲ್ಲಿಂದ ಸ್ಟಾರ್ಟ್ ಕುದುರೆಮುಖ ಫಾರೆಸ್ಟು. ಇದು ಇದೆಯಲ್ಲ, ಈ ಆರ್ಚಿಂದ ಸ್ಟಾರ್ಟ್ ನಿಮಗೆ. ಆಲ್ರೆಡಿ ಇದು ಬೆಂಡ್ ಆಗಿದೆ, ಯಾವಾಗ ಬೀಳುತ್ತೆ ಗೊತ್ತಿಲ್ಲ. ಬಾನಿಗೊಂದು ಎಲ್ಲಿದೆ, ನಿನ್ನಾಸೆಯಲ್ಲಿ ಕೊನೆ ಇದೆ. ಬಾನಿಗೊಂದು ಇದೇ ಕುದುರೆಮುಖ ಸ್ಟ್ಯಾಚ್ಯೂ ಎಲ್ಲ ಬಂದ್ ಮಾಡ್ಬಿಟ್ಟಿದ್ದಾರೆ. ಈ ಕುದುರೆಮುಖದ್ದು ತುಂಬಾ ದೊಡ್ಡ ಹಿಸ್ಟ್ರಿ ಇದೆ ಗುರು ಇಲ್ಲೆಲ್ಲ. ಮುಂಚೆ ಈ ಕುದುರೆಮುಖದಲ್ಲಿ ಒಂದು ಮೈನಿಂಗ್ ನಡೀತಿತ್ತು. ಆ ಮೈನಿಂಗ್ ನ ಅವಾಗ ಸ್ಟಾಪ್ ಮಾಡಿದೆ. ಏನಕ್ಕೆ ಅಂದ್ರೆ ಇಂಥ ಸುಂದರವಾದ ಬೆಟ್ಟಗಳನ್ನೆಲ್ಲ ಕಡ್ದು ಹಾಕ್ಬಿಡ್ತಿದ್ರು ಮೈನಿಂಗ್ ಮಾಡಿ. ಇಲ್ಲಾಂದ್ರೆ ನಮಗೂ ನಿಮಗೂ ನೋಡಕ್ ಸಿಗ್ತಿರ್ಲಿಲ್ಲ. ಇಲ್ಲ ಇದೆಲ್ಲ ಕ್ವಾರ್ಟರ್ಸ್ ಅನ್ಸ್ತದೆ ಸರ್. ಇದು ಹ್ಯಾಂಗಿಂಗ್ ಬ್ರಿಡ್ಜ್ ಹೋಗ್ಬೋದಾ? ಹ್ಯಾಂಗಿಂಗ್ ಬ್ರಿಡ್ಜ್ ಇದೆಯಲ್ಲ ಈ ಕಡೆ ಅಲ್ವಾ? ಕಳ್ಸೋಗೋ ರೂಟಿಗೆ ಜಾಂಬ್ಳೆ ಅಂತ ನಾನು ಅಲ್ಲಿಂದನೇ ಬಂದೆ. ಇವ್ರ ಮ್ಯಾಪ್ ಅಲ್ಲಿ ಇಲ್ಲಿ ತೋರಿಸ್ತಿದೆ. ಈಗ ನಮ್ಗೆ ಎಂಟ್ರಿನೇ ಇಲ್ಲ ಈ ಕಡೆ. ಹೌದು ಸರ್. ಇದೇನು ಕ್ವಾರ್ಟರ್ಸ್ ಸರ್ ಇದು? KSL ಕೊಡ್ತಿದ್ದು. ಹಾ ಈಗೆಲ್ಲ ಕ್ಲೋಸ್ ಇದೆಯಾ ಅದು? ಇದೆಲ್ಲ ಕ್ವಾರ್ಟರ್ಸ್ ಇದು? ಇದು ಹಾಸ್ಪಿಟಲ್ ರೈತವ್ರಿಗೆ ನಾಟ್ ಹೇಳೋರು ಎಲ್ಲ ಚೀಸಿ ಚಂದ ಕುಟ್ ಮಾಡಿದ್ದಾರೆ ಎಲ್ಲ ಒಳಗಡೆ ಎಲ್ಲ. ಹೌದಾ? ನಾವು ಇಲ್ಲಿ ಅಲೌಡ್ ಇಲ್ಲ ತಾನೆ? ಓಕೆ. ಬ್ರಿಡ್ಜ್ ಮಿಸ್ ಆದ್ರು ಹಿಂದೆನೇ ಇತ್ತದು, ನಾನು ನೋಡ್ಕೊಳ್ಳಿಲ್ಲ ಕರೆಕ್ಟಾಗಿ ಮ್ಯಾಪಲ್ಲಿ. ಹ್ಯಾಂಗಿಂಗ್ ಬ್ರಿಡ್ಜ್ ಮಿಸ್ ಆಯ್ತು. ಇದೆ ನೋಡಿ ಫಸ್ಟ್ ಹಚ್ಚು ಕುದುರೆಮುಖದ. ನೆಕ್ಸ್ಟ್ ಒಂದು ವ್ಯೂ ಪಾಯಿಂಟ್ ಇದೆ ಡ್ಯಾಮ್ದು. ಇದೇ ತರ ಗ್ರಾಸ್ ನಿಮ್ ಬೆಟ್ಟ ಕಾಣುತ್ತೆ. ಈಗ ಇಲ್ಲೊಂದು ಯಾವ್ದೋ ಬ್ರಿಡ್ಜ್, ಇಲ್ಲಿಂದ ವ್ಯೂ ನೋಡಿ ಯಾವ ತರ ಕಾಣುತ್ತೆ. ಸಕ್ಕದ ಕಾಣುತ್ತೆ ವ್ಯೂ ಮಾತ್ರ. ಇದು ಲಕ್ಕಯ್ಯ ಡ್ಯಾಮ್ ವ್ಯೂ ಪಾಯಿಂಟ್ ಅಂತರ ಆಗಿತ್ತು. ಮೇ ಬಿ ಡ್ಯಾಮ್ ಅಲ್ಲಿರ್ಬೋದು ಅನ್ಕೊಂತೀನಿ, ಲಕ್ಕಯ್ಯ ಡ್ಯಾಮ್. ಇಷ್ಟು ಮಳೆ ಆದ್ರೂ ನೀರು ಕಮ್ಮಿ ಇದೆ ಯಾಕೆ? ಯಾಕೋ ಇನ್ನೊಂದ್ಸಲ ನೋಡ್ಬೇಕು ಅನ್ಸುತ್ತೆ ಆ ವ್ಯೂ ಡ್ಯಾಮ್ದು. ಸಖತ್ತಾಗಿದೆಯಲ್ಲ ನೋಡಿ ಯಾವ ತರ ಕಾಣ್ತಿದೆ ವ್ಯೂ. ಈಗ ಹುಡ್ಕೊಂಬಿಡಿ, ಕಣ್ ತುಂಬ್ಕೊಂಬಿಡದೆ ನೀಟಾಗಿ. ಈ ತರ ಮಳೆಗಾಲಲ್ಲೇ ನೀಟಾಗಿ ಕಾಣಿಸುತ್ತೆ ನಿಮ್ಗೆ ಹಚ್ಚ ಹಸರಾಗಿ. ಈಗ ಇಲ್ಲಿಂದ ಗ್ರಾಸ್ ಲ್ಯಾಂಡ್ ನಿಮಗೆ ಸಿಗುತ್ತೆ, ಫುಲ್ ಗ್ರಾಸ್ ಇರುತ್ತೆ. ನೆಕ್ಸ್ಟ್ ಯಾವ್ದೋ ಒಂದು ಪಾರ್ಕ್ ಸಿಗ್ಬೋದು ಅನ್ಕೋತೀನಿ. ಅಣ್ಣ ಈ ಕಾಡಲ್ಲಿ ಯಾವ್ದಾದ್ರು ಪ್ರಾಣಿಗಳು ಅದಾವ?
ನೋಡಿ ಯಾವ ತರ ಗ್ರಾಸ್ ಲ್ಯಾಂಡ್ ಫುಲ್ ತರ ಬೆಟ್ಟ ಈ ಸೈಡ್ ಎಲ್ಲ. ಬಾನಿಗೊಂದು ಎಲ್ಲಿದೆ ನಿನ್ನ ಆಸೆಯಲ್ಲಿ ಕೊನೆ ಇದೆ. ಮಾರ್ಕೆಟ್ ಅಲ್ಲಿ ನೀರಿಗೆ ಹೂಗಳಿಗೆ ನೀರು ಹೊಡೆದ್ಬಿಟ್ಟು ಇರ್ತಾರಲ್ಲ, ಫ್ರೆಶ್ ಆಗಿ ಕಾಣಿಸ್ತಿರ್ತದ, ಆ ತರ ಕಾಣಿಸ್ತಿದೆ ಈ ಗಿಡಗಳೆಲ್ಲ. ನಿನ್ನ ಆಸೆಯಲ್ಲಿ ಕೊನೆ ಇದೆ. ಏಕೆ ನೋಡಪ್ಪ ನವಿಲಿಲ್ಲಿ ಕಾಣುವೆ? ನಿಧಾನಿಸು ನಿಧಾನಿಸು. ಆಸೆ ಎಂಬ ಬಿಸಿಲು ಕುದುರೆ ಏಕೇರುವೆ. ವ್ಯೂ ಇದೆ ನೋಡ್ಕೊಳ್ಳಿ, ಕಾಣ್ ತುಂಬ್ಕೊಳ್ಳಿ. ಸುಮ್ಮನೆ ಕೇಳಿಯುವೆ. ಯಾವ್ದೋ ಒಂದು ಚೆಕ್ ಪೋಸ್ಟ್ ತರ ಕಾಣಿಸ್ತಾ ಇದೆ, ಆದ್ರೆ ಏನಿಲ್ಲ. ಬಟ್ ವ್ಯೂ ಮಾತ್ರ ಸಾಕಾಗಿದೆ. ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನ, ಸಫಾರಿ ಹೋಗೋದಿದು, ಕುದುರೆಮುಖ ಸಫಾರಿ. ಏನು ಕೋತಿ, ಹೆವಿ ಕೋತಿ ಇದೆ ಬೋಲಿ. ಅಣ್ಣ ಸೈಡ್ ಕೊಡ್ರಣ. ಯಾರ ದೇವಸ್ಥಾನ ಕೈ ಮುಗಿದು ಬಿಡೋದೆ. ಅಣ್ಣ ಸೈಡ್ ಬರೋಣ. ಅವನೇ ಕಾರಣ. ಬಾನಿಗೊಂದು ಗೆಲ್ಲಿದೆ ನಿನ್ನ ಆಸೆಯಲ್ಲಿ ಕೊನೆ ಇದೆ. ಏಕೆ ಕನಸು ಕಾಣುವೆ? ನಿಧಾನಿಸು ನಿಧಾನಿಸು. ನಿಧಾನಿಸು ನಿಧಾನಿಸು. ನಿಧಾನಿಸು ನಿಧಾನಿಸು. A few moments later. ಒಪ್ಪ ಬರ್ತಿದ್ದಂಗೆ ಪಾಕ್ ಜಾಸ್ತಿ ಆಯ್ತಿದ್ವಿ, ಸಿಕ್ಕಾಪಟ್ಟೆ ಪಾಕ್. ಓ ಮೈ ಗಾಡ್, ಏನಪ್ಪಾ ಇದು ಫಾಗು. ಮಳೆ ರಾಯದ ಒಂದು ಕಾಟ ಅಂದ್ರೆ ಈ ಪಾಗದೊಂದು ಒಂದು ಕಾಟ. ಇಲ್ಲೊಂದು ವ್ಯೂ ಇದೆ, ಬಟ್ ಏನ್ ಮಾಡ್ತೀರಾ, ಪಾವ್ ಆಕರ್ಸ್ಕೊಂಡ್ಬಿಟ್ಟಿದೆ ಫುಲ್. ಗಂಗಾಮೂಲ ಅಂತಾರೆ ಇದಕ್ಕೆ, ಈ ಪ್ಲೇಸ್ ನ ಗಂಗಾಮೂಲ. ಬಟ್ ಇವಾಗ ಸ್ಟಾಪ್ ಮಾಡಿದ್ದಾರೆ. ಈಗ ಮುಂಚೆ ಇದಕ್ಕೆ ಒಂದು ವಾಕೇಬಲ್ ಡಿಸ್ಟೆನ್ಸ್ ಹೋದ್ರೆ ಒಂದು ವ್ಯೂ ಕಾಣುತ್ತೆ, ಇವಾಗ ಸ್ಟಾಪ್ ಮಾಡಿದಾರೆ. ಮಳೆ ಜಾಸ್ತಿ ಬಂದ್ಬಿಟ್ಟು ಅಲ್ಲಿ ಹೋಗಕ್ಕೆ ಇಲ್ಲ, ಅಲೌಡ್ ಇಲ್ಲ. ನಾನು ಗೂಗಲ್ ಸರ್ಚ್ ಮಾಡಿದೆ, ಮಳೆ ಜಾಸ್ತಿ ಬಿದ್ದಿರೋದ್ರಿಂದ ಅಲೌಡ್ ಇಲ್ಲ ಅಂತ ಬೋರ್ಡ್ ಹಾಕಿದೆ. ಮೇಬಿ ಗಂಗೆ ಇದೆ, ಮೂಲ ಸ್ಥಾನ ಇರ್ಬೋದು ಗೊತ್ತೀನಿ. ಏನ್ ಗುರು ಫಾಗ್ ಇದು. ಮಳೆ ರಾಯ ಒಂದ್ ಕಾಟ ಕೊಟ್ರೆ ಫಾಗ್ ರಾಯ ಇನ್ನೊಂದ್ ಕಾಟ ಕೊಡ್ತಾನಲ್ಲಪ್ಪ. ಕ್ಲಿಯರ್ ಆಗಪ್ಪ ಫಾಗು. ದೇವಸ್ಥಾನ ಸಖತ್ತಾಗಿದೆಯಲ್ಲ, ಏನ್ ಹೇಳ್ತೀರಿ ಇಡ್ರಿ. ಸಡನ್ ದೇವಸ್ಥಾನಗಳು ಕಾಣಿಸ್ಕೊಂಡ್ಬಿಟ್ರೆ ಕೈ ಮುಗಿದು ಬಿಡ್ಬೇಕು, ಹೋಗೋದಾದ್ರೆ ಚೆನ್ನಾಗಿದೆ ಚೇರಿ ಅಂತ. ಈ ವಾಟರ್ ಫಾಲ್ಸ್ ಹೋಗ್ಬೋದು, ಬಟ್ ಇವಾಗ ಮಳೆ ಇರೋದ್ರಿಂದ ಸ್ಟಾಪ್ ಮಾಡಿದೆ ಅಂತ ಬೋರ್ಡ್ ಹಾಕಿದ್ರೆ ಮಳೆ ಕಾರಣ ನೀರಿನ ಒಳ ಹರಿವು ಹೆಚ್ಚಾಗಿರೋದ್ರಿಂದ ಹನುಮಾನಗುಂಡಿ ಜಲಪಾತಕ್ಕೆ ಪ್ರವೇಶವಿಲ್ಲ. ಈ ಮಳೆ ಜಾಸ್ತಿ ಬಂದಿದೆ, ಹನುಮಾನಗುಂಡಿ ವಾಟರ್ ಫಾಲ್ಸ್ ಇದು ಸಾಕಾಗಿದೆ. ಒಂದು ಎಕ್ಸ್ಪ್ಲೋರ್ ಮಾಡ್ಬೋದು, ಅದೊಂದು ಮಿಸ್ ಆಯ್ತು. ಶೃಂಗೇರಿಕಿನ ಮುಂಚೆ ತೋರಿಸ್ತಿದೆ ಅದು. ಶೃಂಗೇರಿಕಿನ ಮುಂಚೆನೆ ತೋರಿಸ್ತಿದೆ ಒಂದು ಪ್ಲೇಸ್. ಶೃಂಗೇರಿಗಿನ ಮುಂಚೆನೆ ಹಾ, ಮುಂದೆ ಶೃಂಗೇರಿಗೆ ಹೋಗುತ್ತಾ? ಹಾ ಹೌದು, 24 ಕಿಲೋಮೀಟರ್ ನಡೀರಿ ಆಗಿದೆ. ಶೃಂಗೇರಿ ಆನ್ ದ ವೇ ಈ ಕಡೆ ಮತ್ತೆ ರಿಟರ್ನ್ ಬಂದು ಹೋಗ್ಬೇಕು ನೀವು. ನೋಡಿ ಈ ತರ ಇದೆ. ಹಾ ಹೋಗೋಣ ಬನ್ನಿ. 24 ಕಿಲೋಮೀಟರ್ ಇದೆ ಬನ್ನಿ. ನೀವು ಹೇಳಿಲ್ಲ, ಇನ್ನೊಬ್ಬ ಯಮಹಾ ಬೈಕರ್ ರೈಡರ್ ಚೈನಾದ ಜೊತೆಗೆ ಮುಂದೆ ಚೆಕ್ ಪೋಸ್ಟ್ ಸಿಗ್ಬೋದು. ಯಾಕಂದ್ರೆ ಕೊಟ್ಟಿರೋ ರಿಸಿಪ್ಟ್ನ ಅಲ್ಲಿ ಹ್ಯಾಂಡ್ ಓವರ್ ಮಾಡ್ಬೇಕು. ಈಗ ನಾನು ಎಂಟ್ರೆನ್ಸ್ ಅಲ್ಲಿ ತಗೊಂಡಲ್ಲ, ಕುದುರೆಮುಖ ಎಂಟ್ರೆನ್ಸ್ ಅಲ್ಲಿ ಒಂದು ಶಿಫ್ಟ್ ಕೊಟ್ರಲ್ಲ, ಆ ಶಿಫ್ಟ್ನ ನಾನು ಲ್ಯಾಂಡ್ ಓವರ್ ಮಾಡಬೇಕು. ನಮ್ದು ಲೆಫ್ಟ್ ಸೈಡ್ ನದಿ ಹರಿತಿದೆ ನೋಡ್ರಿ, ತುಂಗಾ ನದಿ. ನಿಮ್ಗೆ ಕಾಣಿಸ್ತಾ ಇಲ್ಲ ಗೊತ್ತಿಲ್ಲ ಕ್ಯಾಮ್ರಾದಲ್ಲಿ. ಹಾಂ ಬಂತು ಚೆಕ್ ಪೋಸ್ಟು, ಇಲ್ಲಿ ಹ್ಯಾಂಡ್ ಓವರ್ ಮಾಡಬೇಕು. ಅಲ್ಲಿ ತೊಗೊಂಡಿರೋನ ರಿಸಿಪ್ಟ್ನ. ಈ ಥರ ಆಗ್ಬಿಟ್ಟಿದೆ ಅವಾಗ. ಸರ್ ನೀವು ಅಲ್ಲಿ ಚೆಕ್ ಪೋಸ್ಟಲ್ಲಿ ಕಾಣಲಿಲ್ಲಲ್ಲ, ಮುಂಚೆ ಪಾಸ್ ಆಗ್ಬಿಟ್ಟಿದ್ರ? ಹಾಂ ನಾನು ಲೇಟಾಗಿ ಬಂದ್ರಲ್ಲ? ಹಾಂ ಆನ್ ಟೈಮ್ ಸ್ಪಾಟಿಗೆ ರೀಚ್ ಆಗಿದ್ದೀವಿ. ಇಲ್ಲ ಅಂದರೆ ಜನ ಮಿಡಲಲ್ಲಿ ನಿಂತ್ಕೊಂಡು ಓದ್ಲಾ ಹೊಡಿತಾರೆ ಅಂತ ಹೇಳ್ಬಿಟ್ಟು ಇದು ಪ್ಲಾನ್ ಮಾಡಿರೋದು.